ಹಾಯ್ ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ರೆಡಿಯಾಗಿದ್ದೀನಿ, ಎಲ್ಲ ಆಚೆ ಹೊರಟಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ನನಗೆ ತುಂಬ ದಿವಸದಿಂದ ಮೈಸೂರು ಸಿಲ್ಕ್ ಸ್ಯಾರಿ ರಾಯಲ್ ಬ್ಲೂ ಕಲರ್ದು ತೊಗೋಬೇಕು ಅಂತ ಆಸೆ ಇತ್ತು. ಇಷ್ಟರಲ್ಲೇ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ಗಾಗಿ ನಮ್ಮ ಮನೆಯವರು ನನಗೆ ಕೊಡಿಸ್ತೀನಿ ಅಂತ ಹೇಳಿ ಇವಾಗ ಹೋಗೋಣ ಅಂತ ಹೇಳಿರೋದಕ್ಕೆ ರೆಡಿ ಆಗಿದ್ದೀವಿ. ಸೊ ಇವಾಗ ಚಿಕ್ಕಪೇಟೆಗೆ ಹೋಗ್ತೀವಿ. ರೆಡಿ ಆಗೇನಂತ ಅವನು. ಚಪ್ಪು ಹಾಕ್ಕೊಂಡಿಯಾ? ಹೊಸ ಹಾಕ್ಕೊಂಡಿಯಲ್ಲ ಗುಂಡಣ್ಣ? ಕರೆಕ್ಟ್ ಆಗ್ತಿದ್ದಾವ ನಿಂಗ? ಅಲ್ಲೋಡಿ ಏರೋಪ್ಲೇನ್. ಸೊ ಬನ್ನಿ, ಅಲ್ಲಿ ಏನೇನು ಕಲೆಕ್ಷನ್ಸ್ ಇದೆ ಅದರಲ್ಲಿ ನಾನು ಯಾವುದು ಡಿಸೈಡ್ ಮಾಡಿ ತೊಗೋತೀನಿ ಅಂತ. ತುಂಬ ದಿವಸದಿಂದ ಆ್ಯಕ್ಚುಲಿ ರಾಯಲ್ ಬ್ಲೂ ಕಲರ್ ಸ್ಯಾರಿನೇ ತೊಗೋಬೇಕು ಅಂತ ಆಸೆ ಇರೋದು. ಅಲ್ಲಿ ಏನಾದರೂ ಕಲರ್ ಕಾಂಬಿನೇಷನ್ಸ್ ಪ್ಯಾಟ್ರನ್ಸ್ ಜಾಸ್ತಿ ಇದ್ದು ಕನ್ಫ್ಯೂಸ್ ಆಗಿ ಚೇಂಜ್ ಆಗ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವ ಸ್ಯಾರಿ ತೊಗೋತೀನಿ, ಎಷ್ಟು ರೇಂಜಲ್ಲಿ ತೊಗೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ನೋಡೋಣ. ಹೀರೋ ಇಲ್ಲಿಂದ ಛೋಟಾ ಹೀರೋ. ಏ ಛೋಟಾ ಹೀರೋ ಇಲ್ಲಿ ಎಲ್ಲಿ ಹೊಂಟೀವಿ ನಾವು? ಹೋಗೋಣ. 15 ಕಿಲೋಮೀಟ್ರ್ ಹೋಗ್ಬೇಕು ಈ ಗಾಡಿ ಮೇಲೆ. ಓಕೆ, ಕ್ಯಾಚ್ ಯು ಇನ್ ಚಿಕ್ಕಪೇಟೆ. ಚಿಕ್ಕಪೇಟೆ. ಇಲ್ಲಿ ಎದುರಿಗೆ ರಾಜಲಕ್ಷ್ಮಿ ಸಿಲ್ಕ್ಸ್ ಅಂತ ಬೋರ್ಡ್ ಕಾಣಿಸ್ತಿದೆ ನೋಡಿ. ಅದು ಸುದರ್ಶನ್ ಸಿಲ್ಕ್ಸ್ ಆಪೋಸಿಟೇ ಇದೆ ಚಿಕ್ಕಪೇಟೆಯಲ್ಲಿ. ಅದ್ರ ಪಕ್ಕದಲ್ಲೇ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುದರ್ಶನ್ ಸಿಲ್ಕ್ಸ್ ಪಕ್ಕದ ರೋಡಲ್ಲೇ ಹೋದರೆ ಇಲ್ಲಿ ನಿಮಗೆ ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಅಂತ ಫಸ್ಟ್ ಫ್ಲೋರಲ್ಲಿ ಇರೋದು ಶಾಪು. ಈ ಶಾಪಲ್ಲಿ ನೀವು ಯಾವುದೇ ಥರ ಸ್ಯಾರಿ ತೊಗೊಳ್ಳಿ, ರೆಗ್ಯುಲರ್ ವೇರ್, ಫ್ಯಾನ್ಸಿ ವೇರ್, ಸಿಲ್ಕ್ ಸ್ಯಾರಿ, A to Z ಎಲ್ಲನೂ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ ನಿಮಗೆ. ಇನ್ನು ಸಿಲ್ಕ್ ಸ್ಯಾರೀಸ್ ಅಂತೂ ತುಂಬ ಕಲೆಕ್ಷನ್ಸ್ ಇತ್ತು. ಎಲ್ಲನೂ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ನಿಮಗೆ. ನಾನು ಹೇಳಿದ್ನೆಲ್ಲ ರಾಯಲ್ ಬ್ಲೂ ಕಲರ್ ತೊಗೋಬೇಕು ಸ್ಯಾರಿ ಅಂತ. ಸೊ ನಾನು ಅದೇ ಕಾಂಬಿನೇಷನ್ಸೇ ಕೇಳಿದೆ. ಅದರಲ್ಲಿ ನನಗಿದು ತುಂಬ ಇಷ್ಟ ಆಯಿತು. ಇಲ್ಲಿ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿ ಸ್ಟಾರ್ಟಿಂಗ್ ಪ್ರೈಸ್ ರೇಂಜ್ ಬಂದ್ಬಿಟ್ಟು 3850 ಪ್ಲಸ್ GST ಆಗುತ್ತೆ. ಸೊ ನಾನು ತೊಗೊಂಡಿರೋದು ಬಂದ್ಬಿಟ್ಟು 70 to 80 GSM ಅಲ್ಲಿ ತೊಗೊಂಡಿದ್ದೆ. ಇನ್ನು ಬಿಲ್ ಹಾಕ್ಸ್ಕೊಂಡು ನಾವು ಚಿಕ್ಕಪೇಟೆಯಲ್ಲಿ ಪಟ್ಟಿರೋ ಪರದಾಟ ನೋಡಿ. ಅಲ್ಲ, ಗಾಡಿ ಸಿಗ್ತದೋ ಇಲ್ಲೋ ಅಂತ ಭಯ ಆಗಿತ್ತು ನನಗೆ. ಎಲ್ಲಿ ಅಡ್ರೆಸ್ಸೇ ನೆನ್ಪಿಟ್ಕೊಂಡಿಲ್ಲ ನಾ, ಅದಕ್ಕೆ 100 ಸಲ ಹೇಳ್ದೆ ನಿಮಗೆ. ಮಹಾವೀರ್ ಕಾಟನ್. ಇಲ್ಲಿ ನೋಡ್ರಿ, ಗಾಡಿ ಆಗ್ಬಿಟ್ಟಿವಿ ಇಬ್ರು. ಗಾಡಿಯಲ್ಲಿ ಇರ್ತೀವಿ ಅಂತ ಹುಡ್ಕೋದ್ರಾಗ. ಇನ್ನೇನು ಸತ್ರ ಚಿಕ್ಕಪೇಟೆ ಗಾಡಿ ತೊಗೊಂಬರಂಗಿಲ್ಲ. ಏನು ಬೇಕು ಜ್ಯೂಸ್? ಅಪ್ಪ ಮಗ ಟ್ವಿನ್ನಿಂಗ್, ನಾನು ಕಾಂಟ್ರಾಸ್ಟ್ ಟ್ವಿನ್ನಿಂಗ್. ಇಷ್ಟ ಆಯ್ತಾ? ನನಗೆ ಫಸ್ಟಿಂದ ಫ್ಯಾಂಟಸಿ ಇತ್ತಾಯ್ತಾ, ರಾಯಲ್ ಬ್ಲೂ ಕಲರ್ದೇ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ. ನಾನು ಹೇಳಿದ್ನಲ್ಲ ಸೆಲ್ಫಲ್ಲಿ ತೊಗೋಬೇಕು ಅಂತ, ನಾನು ಡ್ರೀಮ್ ಅಂತ ಹೇಳ್ಬೋದು, ಡ್ರೀಮ್ ಇತ್ತು. ವ್ಲಾಗ್ ಸ್ಟಾರ್ಟ್ ಮಾಡಿದಾಗೆ ಹೇಳಿದ್ದೆ, ನಾನು ಅಲ್ಲಿ ಹೋಗಿ ಏನಾದರೂ ಕನ್ಫ್ಯೂಸ್ ಆಗ್ತೀನೇನೋ, ಯಾವ್ದು ಡಿಸೈಡ್ ಮಾಡ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಅಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ನನಗೆ ರಾಯಲ್ ಬ್ಲೂನೇ ಬೇಕು ಅಂತ ಹೇಳಿದ್ದಕ್ಕೆ ಆ ಕಲರಲ್ಲಿ ಸೆಲ್ಫಲ್ಲಿ ಜಾಸ್ತಿ ಸಿಗಲಿಲ್ಲ. ಇವಾಗ ಫುಲ್ ಟ್ರೆಂಡಿಂಗಲ್ಲಿದೆ ಅದು. ಇವತ್ತು ಮಾರ್ನಿಂಗ್ ನಿಯರ್ಲಿ 200 ಸ್ಯಾರೀಸ್ ಸೇಲ್ ಆಗಿದೆಯಂತೆ ಸೆಲ್ಫಲ್ಲಿ.
ಅಲ್ಲಿ ಸ್ಟಾಕ್ ಇರಲಿಲ್ಲ ನಾನು ಹೋಗಿದ್ದ ಶಾಪಲ್ಲಿ. ನಿಮಗೆ ನಾಳೆ ಬೇಕಿದ್ರೆ ಡೈರೆಕ್ಟ್ ಹೋಮ್ ಡೆಲಿವರಿ ಕೊಡ್ತೀವಿ ಅಂದರು. ನಾವು ಇನ್ ಕೇಸ್ ಕಲರ್ ಏನಾದರೂ ಸ್ವಲ್ಪ ಶೇಡ್ ಬೇರೆ ಬಂದ್ರೂ ನನಗಿಷ್ಟ ಆಗಲ್ಲ, ಬೇಡ ಇರೋದ್ರಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಳೋಣ ಅಂತ ಹಾಗೆ ನೋಡಿದ್ವಿ. ಆಮೇಲೆ ಇನ್ನೊಂದು ಸ್ಯಾರಿ ಶಾಪ್ ಅಂದರೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಕೊಡ್ರಿ ಒಂದು ನಿಮಿಷ. ಆ ಲೈಟಿಂಗ್ಸಿಗೆ ಸ್ವಲ್ಪ ಕಲರ್ ಎದ್ದು ಕಾಣಿಸ್ತಿರುತ್ತೆ, ಮನೆಗೆ ಬಂದಮೇಲೆ ಡಿಮ್ ಥರ ಅನಿಸುತ್ತೆ. ಅದಕ್ಕೆ ಬಂದ ತಕ್ಷಣ ಚೆಕ್ ಮಾಡ್ತಾ ಇದ್ವಿ. ನೋಡಿ ಈ ಸ್ಯಾರಿ ತೊಗೊಂಡಿದ್ದೀನಿ ನಾನು. ಇದು 80 GSM ಅನಿಸುತ್ತೆ. ಹಾಂ 80 GSM. ಅವ್ರು 100 GSMದೇ ತೊಗೊಳ್ಳಿ ಅಂತ ಹೇಳ್ತಿದ್ರು, ಸೆಲ್ಫ್ ಬೇಕು ಅಂತ ಹೇಳಿದ್ದಕ್ಕೆ. ಬಟ್ ಫೈನಲಿ ಏನೋ ಗೊತ್ತಿಲ್ಲ ನನಗೆ, ಕಾಂಟ್ರಾಸ್ಟ್ ಕಲರ್ ಬಂದಿರೋದೇ ಇದೇ ಕಾಂಬಿನೇಷನ್ ಚೆನ್ನಾಗಿದೆ ಅನ್ನಿಸ್ತು. ಸೊ ಇದನ್ನೇ ತೊಗೊಂಡ್ಬಿಟ್ಟೆ. ಆ್ಯಂಡ್ ನಿಮಗೆ ಪ್ರತಿ ಒಂದು ಸ್ಯಾರಿಗೂ ಅವರು ಸಿಲ್ಕ್ ಮಾರ್ಕ್ ಕೊಡ್ತಾರೆ. ಅದು ಒಂದು ನಿಮಿಷ ಬಾಕ್ಸಲ್ಲಿದೆ, ತೋರಿಸ್ತೀನಿ ರೀ. ಸೊ ನೋಡಿ, ನೀವು ಎಷ್ಟೇ GSMದಾದರೂ ಸ್ಯಾರಿ ತೊಗೋಬೋದು, ಅವರು ಸಿಲ್ಕ್ ಮಾರ್ಕ್ ಕೊಡ್ತಾರೆ. ನಂದು 80 GSM. ಅಲ್ಲಿ ಸ್ಟಾರ್ಟಿಂಗ್ 50 to 60 GSM ಇಂದನೂ ಇದೆ. ಎಲ್ಲನೂ ಚೆನ್ನಾಗಿದೆ. ನನಗೆ ರಾಯಲ್ ಬ್ಲೂ ಪರ್ಟಿಕ್ಯುಲರ್ ಬೇಕಾಗಿರೋದ್ರಿಂದ ಇದನ್ನೇ ತೊಗೊಂಡೆ. ಇನ್ನೂ ತುಂಬ ಕಲೆಕ್ಷನ್ಸ್ ಇತ್ತು ಅಲ್ಲಿ, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೇಳಿದ್ನಲ್ಲ, ಇಲ್ಲಿಂದ ನಮ್ಮ ಮನೆಯಿಂದ ಚಿಕ್ಕಪೇಟ್ಗೆ 15 ಕಿಲೋಮೀಟರ್ಸು. ಅಥರ್ವ್ ಗಾಡಿ ಮೇಲೆ ಕೂಡಲ್ಲ, ನಿಮಗೆ ನನ್ನ ಬ್ಲಾಗ್ಸ್ ನೋಡಿದರೆ ಐಡಿಯಾ ಇರುತ್ತೆ. ಅವನ್ನ ಕರ್ಕೊಂಡು ಗಾಡಿ ಮೇಲೆ 15 ಕಿಲೋಮೀಟರ್ಸ್ ಹೋಗೋಷ್ಟರಲ್ಲೇ ನಾವು ಟಯರ್ಡ್ ಆಗಿಬಿಟ್ಟಿದ್ವಿ. ನೋಡಿ ಹೆಂಗಾಗಿದೆ ನನ್ನ ಮುಖ. ಚಿಕ್ಕಪೇಟೆಯಲ್ಲಿ ಈ ಶಾಪ್ ಹುಡ್ಕೊಂಡು ಹೋಗೋಷ್ಟರಲ್ಲಿ ನಾವು ಡೈರೆಕ್ಟ್, ನೀವು ಸುದರ್ಶನ್ ಸಿಲ್ಕ್ದೇ ಹಾಕಿದ್ರಿ ಅಡ್ರೆಸ್ಸು ಅಂದ್ರೂ ಅಲ್ಲಿ ಫುಲ್ಲು ಬೈಕ್ ಅಂತ ಹಾಕಿದ ತಕ್ಷಣ ನಿಮಗೆ ಫುಲ್ ಸಂದಲ್ಲಿ ತೋರಿಸುತ್ತೆ ರೋಡ್ ಮ್ಯಾಪಲ್ಲಿ. ಯಪ್ಪ, ನಾವು ಗಾಡಿ ಎಲ್ಲೋ ನಿಲ್ಲಿಸಿ ಆ ಮ್ಯಾಪ್ ಫಾಲೋ ಮಾಡ್ಕೊಂಡು ನಡ್ಕೊಂಡು ಹೋಗ್ಬಿಟ್ವಿ ಶಾಪ್ಗೆ. ನಾವು ಹೋಗಿ ಸೀರೆ ತೊಗೊಂಡಿದ್ದಾಯಿತು, ವಾಪಸ್ ಬರೋಣ ಅಂತ ಗಾಡಿ ಎಲ್ಲಿಟ್ಟಿದ್ದೀವೋ ಮರ್ತೋಗಿದ್ವಿ. ಅಂದರೆ ಲೊಕೇಶನ್ ನೆನ್ಪಿಟ್ಕೊಂಡಿದ್ವಿ. ಅಲ್ಲಿ ಅದೇನು ಮಹಾವೀರ್ ಕಾಟನ್ ಮಿಲ್ ಅಂತ ಒಂದು ಶಾಪ್ ಇತ್ತು, ಅದನ್ನು ನೋಡಿ ನೆನ್ಪಿಟ್ಕೊಂಡಿದ್ವಿ. ಅದನ್ನು ಹುಡುಕ್ತಿದ್ದೀವಿ, ಕಾಣಿಸ್ತಾನೆ ಇಲ್ಲ. ಯಾವ ರೂಟಲ್ಲಿ ಬಂದಿದ್ವಿ, ಇದೇ ರೂಟ ಅಲ್ಲ ಅಂತ ಫುಲ್ ಕನ್ಫ್ಯೂಷನ್ನು. ನಾನು ಬ್ಲಾಗ್ ಮಾಡಿದರೆ ನೀವಂತರೂ ಫುಲ್ ನಗ್ತಿದ್ರಿ ಪಕ್ಕ, ಅಷ್ಟು ಟೆನ್ಷನ್ ಆಗಿಬಿಟ್ಟಿದ್ವಿ ನಾವು. ಆ್ಯಂಡ್ ನಮ್ಮ ಮನೆಯವರು ಅದು ಇದು ಏನೋ ಮೈಂಡಲ್ಲೇ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಕೊನೆಗೆ ಮಹಾವೀರ್ ಕಾಟನ್ ಮಿಲ್ ಲೊಕೇಶನಿಗೆ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ, ಅಂದರೆ ಬೈಕ್ ಎಲ್ಲಿಟ್ಟಿದ್ವಿ ಲೊಕೇಶನ್ ಅಂತ ಕರೆಕ್ಟಾಗಿ ಗೊತ್ತಾಯಿತು, ಹೋದ್ವಿ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀನಿ. ಯಾರಾದರೂ ಚಿಕ್ಕಪೇಟೆ ಚೆನ್ನಾಗಿ ಗೊತ್ತಿದ್ದರೆ ಓನ್ ವೆಹಿಕಲಲ್ಲಿ ಹೋಗಿ, ಎಲ್ಲಾದರೂ ಪಾರ್ಕ್ ಮಾಡಿ ನಡ್ಕೊಂಡು ಅಡ್ಡಾಡಿ ಶಾಪಿಂಗಿಗೆ. ಬಟ್ ನಿಮಗೆ ಫಸ್ಟ್ ಟೈಮ್ ಹೋಗ್ತಿದ್ದೀರಾ ಅಂದರೆ ಮಾತ್ರ ಓನ್ ವೆಹಿಕಲಲ್ಲಿ ಹೋಗಬೇಡಿ. ಯಾಕಂದರೆ ಓನ್ ವೆಹಿಕಲಲ್ಲಿ ಹೋದ್ರೂ ನೀವು ಎಲ್ಲಿ ಶಾಪಿಂಗ್ ಮಾಡ್ತಿರ್ತೀರಾ ಅಲ್ಲೇ ವೆಹಿಕಲ್ನ ಪಾರ್ಕ್ ಮಾಡಿ ಇನ್ನೊಂದು ಕಡೆ ಮಾಡಿ ಶಾಪಿಂಗಿಗೆ ಹೋದ್ರಿ ಅಂದರೆ ಮುಗೀತು, ನೀವು ಮತ್ತೆ ನಿಮ್ಮ ವೆಹಿಕಲ್ ಹುಡ್ಕೊಳ್ಳೋಷ್ಟರಲ್ಲೇ ಟೈಮ್ ಆಗೋಗುತ್ತೆ. ನಾವು ಎಲ್ಲಿ ಚಿಕ್ಕಪೇಟೆಲ್ಲ ಅಡ್ಡಾಡಬೇಕಾಗುತ್ತೆ ಇವತ್ತು ಗಾಡಿ ಹುಡ್ಕೊಂಡು ಅಂದ್ಕೊಂಡಿದ್ದೆ ನಾನು. ಒಂದು 10 ಮಿನಿಟ್ಸಲ್ಲೇ ಹುಡುಕಿದ್ರು ನಮ್ಮ ಮನೆಯವರು. ನನಗಂತೂ ಏನೂ ನೆನಪಿದ್ದಿಲ್ಲ, ಸುಮ್ಮನೆ ಅವ್ರ ಹಿಂದೆ ಅಡ್ಡಾಡ್ತಾ ಇದ್ದೆ ನಾನು. ಸೊ ಅದೊಂದೊಂದು ಏನು ಡ್ರಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಫೈನಲಿ ಹೆಂಗೋ ಗಾಡಿ ಸಿಕ್ಕಿದ ಮೇಲೆ ರಿಟರ್ನ್ ಬರೋದಕ್ಕೆ ಮ್ಯಾಪ್ ಹಾಕಿದ್ವಲ್ಲ, ಅದೂ ಫುಲ್ ಸಣ್ಣದಲ್ಲಿ ತೋರಿಸ್ತಿದ್ದೆ. ಅಪ್ಪ ಅಲ್ಲಿ ಎಷ್ಟು ರಶ್ ಇರುತ್ತೆ ಲಿಟ್ರಲಿ. ನನ್ನ ಸಜೆಷನ್ ಮಾತ್ರ ಓನ್ ವೆಹಿಕಲಲ್ಲಿ ಹೋಗಬೇಡಿ. ಹೋಗಿ ಆಚೆ ನಿಲ್ಲಿಸ್ತಾರೆ, ಆಟೋನೋ ಕ್ಯಾಬು ಬುಕ್ ಮಾಡ್ಕೊಂಡು ಹೋಗಿ ಚಿಕ್ಕಪೇಟೆ ಎಂಟ್ರೆನ್ಸಲ್ಲಿ ಇಳ್ಕೊಳ್ಳಿ. ಆರಾಮಾಗಿ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಬೇಕಾದಷ್ಟಿದೆ. ಎಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತೆ ಕ್ಯಾಬು ಆಟೋನೋ ಬುಕ್ ಮಾಡಿಕೊಂಡು ನಿಮ್ಮ ಮನೆಗೆ ಹೋಗಿ ಓನ್ ವೆಹಿಕಲಲ್ಲಿ ಹೋಗಿ ನಮ್ಮ ಥರ ಕಷ್ಟಪಡಬೇಡಿ. ರಿಟರ್ನ್ ಬರಬೇಕಾದ್ರೂ ಅಥರ್ವ್ಗೆ ಫುಲ್ ಸಾಕಾಗ್ಬಿಟ್ಟಿತ್ತು ಅವನಿಗೆ. ಇವಾಗ ಫುಲ್ ನಿದ್ದೆ ಬಂದಿದೆ. ಗಾಡಿ ಮೇಲೆ ಕೂಡ್ತಾನೇ ಇಲ್ಲ ಅವನು. ಒಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಬರ್ತೀನಿ, ಹಿಂದ್ಗಡೆ ಕೂತ್ಕೋತೀನಿ ಅಂತ ಹೇಳ್ತಾನೆ, ಸ್ವಲ್ಪ ಹೊತ್ತು ಮುಂದೆ ನಿಂತ್ಕೋತೀನಿ ಅಂತ ಹೇಳ್ತಾನೆ. ಅವನ್ನ ಮ್ಯಾನೇಜ್ ಮಾಡಿ ಮತ್ತೆ 15 ಕಿಲೋಮೀಟರ್ ರಿಟರ್ನ್ ಬರೋ ಅಷ್ಟರಲ್ಲಿ ಹಿಂಗಾಗಿದೆ ಮುಖ. ಇವಾಗ ಟೈಮ್ ಇನ್ನೇನು 8 ಆಗ್ತಾ ಬಂತು. ಮನೆಯಿಂದ ಹೊರಟಾಗ 4 ಅವರ್ಸ್ ಇದಕ್ಕೆ ಸರಿ ಹೋಯಿತು. ಬರೀ ಒಂದು ಸ್ಯಾರಿ ತೊಗೊಳೋದಕ್ಕೆ ಇಷ್ಟು ಕಷ್ಟಪಡಬೇಕಾಯಿತು. ಬಟ್ ಅಲ್ಲಿ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಪರ್ಟಿಕ್ಯುಲರಾಗಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದೇನು
ಸೊ ಈ ಶಾಪ್ಗೆ ಹೋಗಿ ನಾನು ತುಂಬ ಸರ್ಚ್ ಮಾಡಿ ವಿಚಾರ ಮಾಡಿ ತಿಳ್ಕೊಂಡು ಹೋಗಿರೋದು ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಅಂತ. ಈ ಶಾಪಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಿರೋ ಥರ ಬೇರೆ ಎಲ್ಲೂ ಇಲ್ಲ. ಚಿಕ್ಕಪೇಟೆ ಅಂದ್ರೇ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾರೆ, ಬಟ್ ಇವ್ರ ಶಾಪಲ್ಲಿ ಇನ್ನೂ ಅಫೋರ್ಡಬಲ್ ಆಗಿ ನಿಮಗೆ ಸಿಗುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ನಾನು ಹೇಳಿದ್ನಲ್ಲ, ತುಂಬಾ ನನಗೆ ರಾಯಲ್ ಬ್ಲೂ ಸೀರೆ ತೊಗೋಬೇಕು ಅಂತ ತುಂಬ ಆಸೆ ಇರೋದ್ರಿಂದ ತುಂಬ ಸರ್ಚ್ ಮಾಡಿದ್ದೆ, ಎಲ್ಲಿ ಚೆನ್ನಾಗಿ ಸಿಗ್ಬೋದು, ಎಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ, ಎಲ್ಲಿ ಅಫೋರ್ಡಬಲ್ ಇರುತ್ತೆ ಅಂತ ಹುಡುಕಿ ಫೈನಲ್ ಆಗಿ ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ಗೆ ಹೋಗಿ ತೊಗೊಂಬಂದಿದ್ದೀವಿ. ಆ್ಯಂಡ್ ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಹೇಳಿದ್ನಲ್ಲ, ಅಥರ್ವನ್ನ ಕರ್ಕೊಂಡು ಹೋಗಿರೋದ್ರಿಂದ ನಾನು ನಿಮಗೆ ಅಲ್ಲಿ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ತೋರ್ಸೋದಕ್ಕಾಗಿಲ್ಲ. ಬಟ್ ನನಗೆ ಆದರೆ ಅವ್ರ ಪೇಜ್ನ ಟ್ಯಾಗ್ ಮಾಡ್ತೀನಿ. ಆ್ಯಕ್ಚುಲಿ ಹೌದು, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬಲ್ಲೂ ಇದೆ ಅಂತ ಹೇಳ್ತಿದ್ರು. ನಾನು ಚೆಕ್ ಮಾಡ್ತೀನಿ, ಇದ್ದರೆ ಅವ್ರ ಪೇಜ್ನ ಟ್ಯಾಗ್ ಮಾಡ್ತೀನಿ. ಸೊ ಅವ್ರ ಹತ್ರ ಯಾವ ಕಲೆಕ್ಷನ್ಸ್ ಇದೆ ಅಂತ ಅವರೆಲ್ಲ ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ನೀವು ನೋಡಿ ಬೇಕು ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಬಿಫೋರ್ ಡೇ ನೀವು ಕಾಲ್ ಮಾಡಿ ಇಂಥದ್ದು ಬೇಕು ತೆಗ್ದಿಡಿ ಅಂದ್ರೂ ತೆಗ್ದಿಡ್ತಾರಂತೆ. ಅವ್ರು ಅದೇ ಹೇಳ್ತಿದ್ರು ನನಗೆ. ನಿನ್ನೆ ಆ್ಯಕ್ಚುಲಿ ಈವ್ನಿಂಗ್ ಕಾಲ್ ಮಾಡಿದ್ವಿ. ನಾವು ಕಾಲ್ ಮಾಡಿದಾಗ ಅದೇ ಬರ್ತೀವಿ, ಈ ಥರ ಒಂದು ಸ್ಯಾರಿ ತೊಗೋಬೇಕಿತ್ತು ಅಂತ ಕೇಳಿದ್ವಿ. ಓಕೆ ಬನ್ನಿ, 8ವರೆಗೂ ಶಾಪ್ ಓಪನ್ ಇರುತ್ತೆ ಅಷ್ಟೇ. ಈ ಇನ್ಫಾರ್ಮೇಷನ್ ಮೋಸ್ಟ್ಲಿ ಎಲ್ಲೂ ಅಪ್ಡೇಟ್ ಇರೋದಿಲ್ಲ. ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸಲ್ಲಿ 7ವರೆಗೂ ಓಪನ್ ಇರುತ್ತೆ ಅಂತ ತೋರಿಸಿದ್ದಾರೆ, ಬಟ್ 8ವರೆಗೂ ಇರುತ್ತೆ ಅಂತ ಅವರು ಹೇಳಿದರು ನಿನ್ನೆ ಕಾಲ್ ಮಾಡಿದಾಗ. ಸೊ ನಾವು ಅವ್ರಿಗೆ ಕಾಲ್ ಮಾಡಿದಾಗೆ 7 ಆಗಿಬಿಟ್ಟಿತ್ತು. ನಾವು ಅಲ್ಲಿ ರೀಚ್ ಆಗೋದಕ್ಕೆ 8 ಆಗ್ತಿತ್ತು. ಸೊ ನಿನ್ನೆ ಈವ್ನಿಂಗ್ ಹೋಗಲಿಲ್ಲ. ಅವ್ರು ಅದೇ ಹೇಳಿದರು, ನಿನ್ನೆ ನೀವು ಕಾಲ್ ಮಾಡಿದಾಗ ಅಟ್ಲೀಸ್ಟ್ ನನಗೆ ರಾಯಲ್ ಬ್ಲೂ ಕಲರಲ್ಲಿ ಸೆಲ್ಫಲ್ಲಿ ಅದು ಚಿಕ್ಕ ಬಾರ್ಡರ್ ಬಂದಿರೋ ಸ್ಯಾರಿ ತೆಗ್ದಿಡಿ, ನಾಳೆ ಬಂದು ತೊಗೋತೀವಿ ಅಂತ ಹೇಳಿದರೆ ತೆಗ್ದಿಟ್ಬಿಡ್ತಿದ್ದೆ ಅಂತ ಹೇಳಿದರು. ನಮ್ಗೆ ಅಷ್ಟೆಲ್ಲ ಐಡಿಯಾ ಬಂದಿಲ್ಲ, ಯಾಕಂದರೆ ತುಂಬ ನಾ ಹೇಳಿದ್ನಲ್ಲ, ಅವ್ರ ಶಾಪು ತುಂಬ ಫೇಮಸ್ ಇದೆ. ಸೊ ಕಲೆಕ್ಷನ್ಸ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ಹೋಗಿರೋದು. ಇದೇ ಆ್ಯಕ್ಚುಲಿ ಕಲೆಕ್ಷನ್ಸು. ಬೆಳಗ್ಗೆನೇ ಹೇಳಿದ್ನಲ್ಲ, 200 ಸ್ಯಾರೀಸ್ ತೊಗೊಂಡು ಹೋಗಿದ್ದಾರಂತೆ. ಸೊ ಹೌವೆವರ್ ಅವ್ರು ತೊಗೊಂಡು ಹೋದರೂ ಏನಾದರೂ ಮಾಡಲಿ, ನನಗೆ ಈ ಸ್ಯಾರಿ ಮಾತ್ರ ತುಂಬ ಇಷ್ಟ ಆಯಿತು. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಆಯಿತಾ? ಸೊ ದಿಸ್ ಈಸ್ ಮೈ ನ್ಯೂ ಸ್ಯಾರಿ. ಸೊ ನನ್ನ ಡ್ರೀಮ್ ಸ್ಯಾರಿ ಕೊಡಿಸಿರೋ ನನ್ನ ಹಬ್ಬಿಗೆ ಥ್ಯಾಂಕ್ ಯು, ಲವ್ ಯು. ಸೊ ಹೇಳಿದ್ನಲ್ಲ, ಇಷ್ಟರಲ್ಲೇ ನಮ್ಮ ಮನೇಲಿ ತುಂಬ ಸ್ಪೆಷಲ್ ಫಂಕ್ಷನ್ ಇದೆ ನಮಗೆ. ಸೊ ಆ ಫಂಕ್ಷನ್ಗೋಸ್ಕರ ಈ ಸ್ಯಾರಿ. ಸೊ ಅದೇನು ಅಂತ ನೀವು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ಬೋದು. ಇನ್ನು ಇವಾಗ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನೈಟ್ ಏನಾದರೂ ಟಿಫನ್ನು ಊಟನೋ ಮುಗಿಸ್ಕೊಂಡು ಮಲ್ಕೋತೀನಿ. ಇವತ್ತಿನ ಬ್ಲಾಗ್ನ ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಸೊ ನಾನು ಫೈನಲಾಗಿ ಹೇಳೋದು ಏನು ಅಂದರೆ, ಚಿಕ್ಕಪೇಟೆಗೆ ಹೋದರೆ ಓನ್ ವೆಹಿಕಲಲ್ಲಿ ಹೋಗಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿ ಬೇಕು ಅಂದರೆ ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ಗೆ ಹೋಗಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಅಲ್ಲಿ ಸ್ಯಾರೀಸ್ ಎಲ್ಲ ಅವೈಲಬಲ್ ಇದೆ. ಇದೊಂದೇ ಅಂತಲ್ಲ, ಅವ್ರ ಹತ್ರ ಡಿಸೈನರ್ ಸ್ಯಾರೀಸು, ಸಿಲ್ಕ್ ಸ್ಯಾರೀಸ್ ಅಪ್ ಟು 60,000ವರೆಗೂ ಆ ಪ್ರೈಸ್ ರೇಂಜಲ್ಲಿ ಇರೋ ಸ್ಯಾರೀಸ್ನೂ ಅವ್ರ ಹತ್ರ ಅವೈಲಬಲ್ ಇದೆ ಅಂತ ಹೇಳಿದರು. ಸೊ ನಿಮಗೇನಾದರೂ ಇನ್ನೂ ಸ್ಟಾರ್ಟ್ ಅಲ್ವಾ ಇವಾಗ ಮದುವೆ ಸೀಸನ್ನು, ಮೇಲಿನ ಮೇಲೆ ಫಂಕ್ಷನ್ಸ್ ಇರುತ್ತೆ. ಸೊ ನಿಮಗೇನಾದರೂ ರೇಷ್ಮೆ ಸೀರೆಗಳು ತೊಗೊಳೋದಕ್ಕಿದ್ರೆ ಆರಾಮಾಗಿ ಈ ಶಾಪಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆಲ್ಲ 50 to 60 GSM ಆದ್ರೂ ನಿಮಗೆ ಸಿಲ್ಕ್ ಮಾರ್ಕ್ ಕಂಪಲ್ಸರಿ ಕೊಡ್ತಾರೆ. ದಟ್ಸ್ ಇಟ್. ಇವತ್ತಿನ ಬ್ಲಾಗ್ ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಥರ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್, ನಿಮಗೆ ಯೂಸ್ಫುಲ್ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಪೂರ್ತಿಯಾಗಿ ಈ ವ್ಲಾಗ್ನ ನೋಡಿದ್ದೀರಾ ಅನ್ಕೋತೀನಿ. ನೋಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ದಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್ ಬಾಯ್.